ಮೇಕೆದಾಟು ಯೋಜನೆ ಶೀಘ್ರ ಜಾರಿಗೊಳಿಸುವಂತೆ ಆಗ್ರಹಿಸಿ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ರಾಮನಗರದಲ್ಲಿ ಪ್ರತಿಭಟನೆ ನಡೆಸಿದರು. ಸದ್ಯ ರಾಮನಗರದ ಐಜೂರು ವೃತ್ತದಲ್ಲಿ ನಡೆದ ಪ್ರತಿಭಟನೆ ವೇಳೆ ಮೇಕೆದಾಟು ಯೋಜನೆ ವಿಚಾರದಲ್ಲಿ ತಮಿಳುನಾಡಿನ ನಿಲುವನ್ನು ವಿರೋಧಿಸಿ ಕಪ್ಪು ಬಾವುಟ ಪ್ರದರ್ಶಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಬಳಿಕ ಮಾತನಾಡಿದ ವಾಟಾಳ್ ನಾಗರಾಜ್, ಬೆಂಗಳೂರಿನ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ಮೇಕೆದಾಟು ಯೋಜನೆ ಅನಿವಾರ್ಯವಾಗಿದ್ದು ಯೋಜನೆ ಜಾರಿಗೆ ಯಾರ ಅನುಮತಿಯೂ ಅಗತ್ಯವಿಲ್ಲ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ಜೊತೆಗೆ ಕಾವೇರಿ ವಿಚಾರದಲ್ಲಿ ಸರ್ಕಾರ ಗಂಭೀರವಾಗಿ ನಡೆಸಿಕೊಳ್ಳಬೇಕು, ತಮಿಳುನಾಡು ಪದೇ ಪದೇ ಕಿರುಕುಳ ನೀಡುತ್ತಿದೆ ಅಂತ ಆರೋಪಿಸಿದರು. ಇನ್ನು ರೈತರ ವಿರೋಧದ ಹಿನ್ನೆಲೆಯಲ್ಲಿ ಬಿಡದಿ ಟೌನ್ಶಿಪ್ ಯೋಜನೆಯನ್ನು ರಾಜ್ಯ ಸರ್ಕಾರ ಕೂಡಲೇ ಕೈಬಿಡಬೇಕು ಅಂತ ಹೇಳಿ ಒತ್ತಾಯಿಸಿದರು. ಇದಲ್ಲದೆ ಆಗಸ್ಟ್ 13ರಂದು ಕರ್ನಾಟಕ ಬಂದ್ ವಿಚಾರವಾಗಿ ಸಿಎಂ ಡಿಕೆ ಶಿವಕುಮಾರ್ ತಮ್ಮೊಂದಿಗೆ ಯಾವುದೇ ಚರ್ಚೆ ನಡೆಸಿಲ್ಲ, ಹೀಗಾಗಿ ಕರ್ನಾಟಕ ಬಂದ್ ನಡೆಸುತ್ತೇವೆ, ಅದಕ್ಕೂ ಮೊದಲು ಆಗಸ್ಟ್ 10ರಂದು ಅತ್ತಿಬೇಲೆ ಗಡಿಯಲ್ಲಿ ಬಂದ್ ಮಾಡ್ತೇವೆ ಅಂತ ಹೇಳಿ ಅವರು ಹೇಳಿದರು. 13ನೇ ತಾರೀಕು ಕರ್ನಾಟಕ ಬಂದ್ ಬಗ್ಗೆ 100ಕ್ಕೆ 100 ಬೆಂಬಲ ಇಡೀ ರಾಜ್ಯಾದ್ಯಂತ ಸಂಪೂರ್ಣವಾಗಿ ಸಿದ್ಧರಾಗಿದ್ದಾರೆ. ರಾಮನಗರದಲ್ಲೂ ಬಹಳ ಗಂಭೀರವಾಗಿ ಆವತ್ತು ಬಂದ್ ಬೆಂಬಲ ಕೊಟ್ಟು ಚಳವಳಿಯನ್ನ ಮಾಡ್ತಾರೆ. ಈಗ ಕಾವೇರಿ ನೀರು ಬಗ್ಗೆ ನಮ್ಮ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಹುಡುಗಾಟ ಆಡ್ತಾ ಇದ್ದಾರೆ. ಅದಲ್ಲ, ಒಳ್ಳೆಯದಲ್ಲ, ಅಷ್ಟು ಸುಲಭ ಅಲ್ಲ. ಮಳೆ ಬಂತು, ನೀರು ಹೋಯ್ತು, ಏನೋ ಆ ಥರ ಮಾತಾಡಿದ್ರೆ ಹಾಗಾದ್ರೆ ನೀವು ನ್ಯಾಯಮಂಡಳಿಗಳನ್ನ ರದ್ದು ಮಾಡಿ. ಹಾಗಾದ್ರೆ ಯಾವ ನ್ಯಾಯಮಂಡಳಿನೂ ಬೇಡ, ಏನು ಬೇಡ, ಮಳೆ ಬಂದಾಗ ನೀರು ಹೋಗ್ಲಿ. ನಿಮ್ಗೆ ಹೇಳೋದಾದ್ರೆ ತಮಿಳ್ನಾಡಿನಲ್ಲಿರುವ ಜಲಾಶಯಗಳು, ಆ ಒಂದು ಜಲಾಶಯಕ್ಕೆ ನಮ್ಮ ಕರ್ನಾಟಕದ ಜಲಾಶಯಗಳು ಸಮ ಆಗಲ್ಲ. ನಮಗೆ ನೀರು ಎಷ್ಟೇ ಬಂದ್ರೂ, ನಮಗೆ ನೀರು ಪಡೆಯುವ ಅಧಿಕಾರ ಇದ್ರೂ ನಾವು ನೀರು ತುಂಬಿಕೊಳ್ಳಕ್ ಆಗ್ತಾ ಇಲ್ಲ. ಈಗ ಆಗ್ಬೇಕಾಗಿರೋದು ಮತ್ತೊಂದು ಜಲಾಶಯ ಆಗ್ಬೇಕು. ಮೇಕೆದಾಟು ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಮೇಕೆದಾಟಿಗೆ ಯೋಜನೆ ಏನು, ಎಷ್ಟು ಕಾಡು ಉಳಿಸ್ಬೇಕು, ಪ್ರಾಣಿಗಳು ಎಷ್ಟು ಉಳಿಸ್ಬೇಕು, ಇದೆಲ್ಲ ತರಾತುರಿಯಿಂದ ಮಾಡೋದಕ್ಕೆ ಒಂದು ಮೇಕೆದಾಟಿಗಾಗಿ ಒಂದು IAS ಅಧಿಕಾರಿಯ ಇದರಲ್ಲಿ ಒಂದು ಅದ್ಭುತವಾದಂತ ಕಮಿಟಿ ರಚನೆ ಮಾಡಿ ಸಂಪೂರ್ಣವಾಗಿ ಮೇಕೆದಾಟು ಆಗಬೇಕು. ಈಗ ಬೇರೆ ಕಾವೇರಿ ನೀರು KRS, ಅದು ನಿಮ್ಗೆ ಹೇಳ್ತೀವಿ, ಕೃಷ್ಣರಾಜ ಸಾಗರದ ನೀರು ಬರೀ ಬೆಳೆಗೆ ಮಾತ್ರ. ಆವತ್ತು ಮಾಡದ್ದು ಬೆಳೆಗೆ ಮಾತ್ರ. ಇವತ್ತು ನಾವು ಬೆಂಗಳೂರು ತಗೊಳ್ತಾ ಇದ್ದೀವಿ. ಮೊದಲನೇ ಸ್ಟೇಜು, 2ನೇ ಸ್ಟೇಜು,